ಏನ್ ಹಾಕ್ಬೇಡ 307 ಹಾಕು, ಒಳಗಾಕು, ಈ ಬೋಳಿ ಮಕ್ಳು ಕಲಿತಾರೆ, ಈ ಸೂಳೆ ಮಕ್ಳು ಅಂತ ಹೇಳ್ಬಿಟ್ಟು ಚಿಕ್ಕ ಶಬ್ದ ಬರೋದು. ಶನಿವಾರ ಭಾನುವಾರ ಸಿಕ್ಕಿದ್ರೆ ಅಪ್ಪಂದು ಗಾಡಿಲಿ ಓಬರು ಓಡಿಸ್ತಿದ್ದ ಸರ್. ಟೈಮು ನನ್ನ ಜೊತೆಲೆ ಮಗನ ಜೈಲಿಗೆ ಕರ್ಕೊಂಡು ಹೋಗಿದ್ದು. ಯಾವ ತಂದೆ ಕರ್ಕೊಂಡು ಹೋಗೋಕ್ಕೂ ಇಷ್ಟಪಡೋದಿಲ್ವೋ ಗೊತ್ತಿಲ್ಲ, ಆದರೆ ನನಗಂತೂ ಅಷ್ಟು ದುಃಖ ಆಗಿದೆ. ನನ್ನ ಮಗ ಜೈಲಿಗೆ ಕರ್ಕೊಂಡು ಹೋಗ್ತಾ ಇದ್ದಿದ್ದು ಅದರ ಮಾತ್ರ ನನಗೆ ಸಹಿಸ್ಕೊಳ್ಳಿಕ್ಕೆ ಆಗ್ಲೇ ಆಗಿಲ್ಲ. ಇವನು ಮರ್ಡರ್ ಆಗಿದ್ದಲ್ಲ, ಜೊತೆಲಿ ಎಂಟರ್ ಆಗಿದ್ದು, ಅಪ್ಪ ಮಗ ತಾಯಿ ಜೊತೆಲಿ ಜೈಲಿಗೆ ಹೋಗಿದ್ದು. ಮಗ ಮರ್ಡರ್ ಆಗಿ ಮಗನ ಒಂದು ಇದನ್ನ ಅಂತ್ಯಕ್ರಿಯೆ ಮುಗಿಸಿ ಪುನಃ ತಂದೆ ತಾಯಿ ಭಾವ ಪುನಃ ಜೈಲಿಗೆ ಹೋಗಿ ರಿಲೀಸ್ ಆಗಿ ಬಂದಿದ್ದು ಇತಿಹಾಸದಲ್ಲೇ ಇಲ್ಲ ಕಾಣ್ತದೆ. ಅಂತ ಒಂದು ಘಟನೆ ಇನ್ನು ಯಾವ ಇವ್ರಿಗೂ ಆಗೋದು ಬೇಡ ಅಂತ ಹೇಳ್ಬಿಟ್ಟು ನಾನು ಕೇಳ್ಕೊಂಡು, ನಮ್ಮನ್ನ ಬೇಕಾದ್ರೆ 3 ಜನ ಹಾಕಿ ನಮ್ಮ ಮಗನ ಮಾತ್ರ ಬಿಡಿ ಅಂತ ಹೇಳ್ಬಿಟ್ಟು ಅವ್ರು ಕಾಲ್ ಸಮೇತ ಹಿಡಿಲಿಕ್ಕೆ ಹೋಗಿದ್ವಿ. ಬೆಂಗಳೂರಿನ IT ಉದ್ಯೋಗಿ 25 ವರ್ಷದ ಹುಡುಗ IT ಉದ್ಯೋಗಿ ಬೆಂಗಳೂರಿನಿಂದ ಕೊಡಗಿಗೆ ತೋಟ ನೋಡ್ಲಿಕ್ಕೆ ಬರ್ತಾನೆ. ತುಂಬಾ ದೊಡ್ಡ ದುರಂತ ಅಂತ ಹೇಳಿದ್ರೆ ಇಡೀ ಕರ್ನಾಟಕದ ಇತಿಹಾಸದಲ್ಲೇ ನಾನು ಕೇಳಿದ್ದು ಇಲ್ಲಿವರೆಗೂ. ಜೈಲಿನಲ್ಲಿ ದೊಡ್ಡ ದೊಡ್ಡ ರೌಡಿಗಳ ಮಧ್ಯೆ ಗಲಾಟೆಯಾಗಿ ರೌಡಿ ಸತ್ತಿದ್ ನಾನು ಕೇಳಿದ್ದೇನೆ. IT ಉದ್ಯೋಗಿ ಇವತ್ತಿನವರೆಗೂ ಡೆತ್ ಆಗಿದ್ದು ಕೇಳಿಲ್ಲ. ಆದ್ರೆ ನಿಮ್ಮಗ ಯಾಕೆ ಡೆತ್ ಆಗ್ತಾನೆ, ಏನಾಗುತ್ತೆ ಘಟನೆ ಇದು? ಸರ್ 26ನೇ ತಾರೀಕಿಗೆ ನಾವು ಅವನು IT ಕೆಲಸ ಮಾಡ್ತಾ ಇದ್ದಾನೆ. ಮಗ IT ಕೆಲಸ ಮಾಡ್ತಿರೋದು. ತೋಟಕ್ಕೆ ನಾವು ಒಬ್ಬರಿಗೆ ಕೊಟ್ಟಿದ್ದೀವಿ, ಕೊಟ್ಟಿದ್ದೀವಿ. ಅವರು ನೋಡ್ಕೊಂಡಿದ್ರು. ಮಗನಿಗೆ 3 ದಿನ ರಜೆ ಇತ್ತು ಅಂತ ಅವನೇ ಹೇಳ್ದ. 3 ದಿನ ರಜೆ ಇದೆ, ಬಾ ಹೋಗಿ ತೋಟ ಎಲ್ಲ ನೋಡ್ಕೊಂಡು ಬಂದ್ಬಿಡೋಣ, ಆಮೇಲೆ ರಜೆ ಸಿಗ್ತದೋ ಏನೋ ಗೊತ್ತಿಲ್ಲ, ಬಾ ಹೋಗಿ ನೋಡ್ಕೊಂಡ್ ಬರೋಣ ಅಂತ ಕರೆದಿದ್ದಕ್ಕೆ ನಾವು ಬಂದ್ವಿ. ಇಲ್ಲಿಗೆ ಕೊಡಗಿಗೆ ಬಂದ್ವಿ. ಕೊಡಗಿಗೆ ಬಂದ್ಬಿಟ್ಟು 26ನೇ ಅದ್ರ ಹಿಂದಿನ ದಿನ ಎಲ್ಲ ಹೋಗಿದ್ದೀವಿ, ಕೆಲಸ ಮಾಡ್ತಾ ಇದ್ರು, ಹೋಗಿದ್ದೀವಿ, ಯಾವ ಪ್ರಾಬ್ಲಮ್ ಇಲ್ಲ. 26ನೇ ತಾರೀಕು ಹೋದ್ವಿ. ಅದೇ ಥರ ಬೆಳಿಗ್ಗೆ ಬಂದಿದ್ದಾರೆ ಅಂತ ಕೆಲಸದವ್ರು ಬಂದಿದ್ರು, ಒಂದು 5-6 ಜನ ಬಂದಿದ್ರು. ಅದರಲ್ಲಿ ನಮ್ಮ ರೈಟ್ರು ಅವನು ಇದ್ದರು, ಕೆಲಸ ಮಾಡ್ತಾಯಿದ್ರು. ಆಗಿತ್ತು ಒಂದು 11:30 12 ಗಂಟೆ ಇದ್ದೀವಿ ಅಲ್ಲೇ ಕೆಲಸ ಎಲ್ಲ ಮಾಡ್ಕೊಂಡು. ಇವನು ಯಾರೋ ಅಪರಿಚಿತ ವ್ಯಕ್ತಿನ ಕರ್ಕೊಂಡು ಬಂದ. ಇವ್ರದ್ದು ನನ್ನ ಹಸ್ಬೆಂಡ್ದು ಅತ್ತೆ ಮಗ, ಅವರು 3 ಜನ ಬಂದರು. ಅವರು ಇನ್ನಿಬ್ಬರನ್ನ ಫುಲ್ ಡ್ರಿಂಕ್ಸ್ ಎಲ್ಲ ಮಾಡಿ ಕರ್ಕೊಂಡು ಬಂದು ನಾವು ಹೇಳಿದಿಷ್ಟೇ. ತೋಟದಲ್ಲಿ ಯಾರ್ಯಾರು ಇದ್ರ? ಆಗಲ್ಲಿ ನಾನು, ನನ್ನ ಅಣ್ಣ, ನನ್ನ ಹಸ್ಬೆಂಡು, ನನ್ನ ಮಗ, ನಮ್ಮಮ್ಮ, ಇಷ್ಟು ಜನ ಇದ್ದ. ಅವರು ಒಂದು 5-6 ಜನ ಇದ್ರು ಕೆಲಸದವರು. ಅವರು ತೋಟ ಕೆಲಸ ಮಾಡ್ತಾ ಇದ್ರು. ಮತ್ತೆ ಒಬ್ಬ ನನ್ನ ರೈಟ್ರು ಇದ್ರು, ಅವರಿದ್ರು ಕೆಲಸ ಮಾಡ್ತಾ ಇದ್ರು. ಅಷ್ಟೊತ್ತಿಗೆ ಇವನು ಗಾಡಿ ತಗೊಂಡು ಬಂದ. ನಂದು ಆಸ್ತಿ ಇಲ್ಲಿ ನೀವು ಮಾಡಬೇಕು ಅಂತಿಲ್ಲ, ದಾಟಿ ಹಂಗೆಲ್ಲ ಹೇಳ್ದ. ಅವನೇ ಹೇಳಿದ್ದು ಫಸ್ಟ್ ಆಫ್ ಆಲ್. ಆಕೆ ನಾವು ಹೇಳ್ದೋ, ಕಾನೂನು ಪ್ರಕಾರ ನಿನಗೆ ಬರ್ತದೆ ಅಂದರೆ ನೀನು ಅದು ಆಸ್ತಿ ಕೋರ್ಟಲ್ಲಿದೆ, ಕೋರ್ಟಿಂದ ನೀನೇನಾದರೂ ಅದರಲ್ಲಿ ನಿನಗೇ ಬರ್ತದೆ ಅಂತ ಇದ್ದರೆ, ನಿನ್ನ ಹೆಸ್ರಿಗೆ ನೀನು ಬರ್ತದೆ ಅಂದರೆ ನೀನು ಮಾಡ್ಕೋ, ನಮಗೇನು ಅಭ್ಯಂತರ ಇಲ್ಲ. ಅಷ್ಟಗಂಟ ನೀನು ಕೋರ್ಟ್ ತೀರ್ಮಾನ ಆಗಂಟ ನೀನು ಇಲ್ಲಿಗೆ ಬರಬೇಡ ಅಂತ ಹೇಳ್ದೋ. ಅದಕ್ಕೆ ಇವನು ಹಿಡಿದುಬಿಟ್ಟು ಬಟ್ಟೆಲ್ಲ ಹರ್ಕೊಂಡು ರೋಡಿಗೆ ಓಡಿ ಹೋಗಿ ಇದು 112ಗೆ ಫೋನ್ ಮಾಡಿ ಕರೆ ಮಾಡಿ ಅವನೇ ಕರ್ಕೊಂಡು ಬಂದ. ನಾವು ಬೆಂಗಳೂರಿಂದ ಬಂದು ನಾವು ತೋಟದ ಕೆಲಸ ನಾವು ಮಾಡ್ತಿದ್ವಿ ಅಷ್ಟೇ, ಇನ್ಯಾರಲ್ಲಿ ಹೋಗೂ ಇಲ್ಲ. ಹೌದು, ರಿಲೇಷನ್ ಗಣೇಶ ಅನ್ನೋನು ಬಂದು ಅಪ್ರಚಿತ ಇಬ್ಬರನ್ನ ಕರ್ಕೊಂಡು ಬಂದು ನಮ್ಮನ್ನೇ ಜಗಳ ಮಾಡಿ ಅವನೇ 112ನ ಕರೆಸಿ ಅವನೇ ಆ ಜೀಪ್ಲಿ ನನಗೆ ಹೊಡೆದು ಅವನೇ ಜೀಪ್ ಹತ್ಕೊಂಡು ಹೋಗ್ತಾನೆ, 112ನ ಹತ್ಕೊಂಡು ಹೋಯ್ತಾನೆ. ನನಗೆ ಆಗ ಅಪರಿಚಿತ ಪೊಲೀಸ್ ಅವರಿಂದ ಒಂದು ಕರೆ ಬರ್ತದೆ, ಬನ್ನಿ ನೀವು ಕಂಪ್ಲೇಂಟ್, ನಿಮಗೂ ಹಿಂಗಾಗಿದೆಯಲ್ಲ ಕಂಪ್ಲೇಂಟ್ ಕೊಡಿ ಅಂತ. ಹಾಗಾಗಿ ನಾವು ಪೊಲೀಸ್ ಸ್ಟೇಷನ್ಗೆ ಹೋದ್ವಿ. ಆಗ ನಾವು ಬರೆದು ಕೊಟ್ವಿ ಕಂಪ್ಲೇಂಟು. ಅವನಿಗೆ ಒಂದು ಇಂಜುರಿಯೂ ಆಗಿಲ್ಲ, ಏನೂ ಆಗಿಲ್ಲ. 2 ಗಂಟೆಗೆ ಸರ್ ನಾವು ಹೋಗಿದ್ದು, ಇಲ್ಲಿಂದ ಕರೆಯುವಾಗ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದು. ನೀವು ಕೊಡಿ, ಅವರು ಕೊಡಲಿ ಅಂತ ಕಂಪ್ಲೇಂಟ್ ಅಂತ ಬರ್ಸ್ಕೊಂಡ್ರು. ಅವನು ಕೊಟ್ಟ ಕಂಪ್ಲೇಂಟ್, ನಾವು ಕೊಟ್ವಿ ಕಂಪ್ಲೇಂಟ್. ಅದೇ ಅವ್ನು ಹಂಗೆ ಕೂಡ್ಸ್ಕೊಂಡಿದ್ರು. ಇದೇನು ದೊಡ್ಡ ಮ್ಯಾಟ್ರ್ ಅಲ್ವಲ್ಲ ಸರ್. ಸುಮಾರು ಹೊತ್ತು ನಮ್ಮನ್ನ 2 ಗಂಟೆಯಿಂದ ಅಂತ ತಿಳ್ಕೊಳ್ಳಿ ಸುಮ್ಮನೆ ಕೂರ್ಸ್ಕೊಂಡಿದ್ರು. ಅಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಬಂದ್ರು. ಅವನು ಒಂದು ಹವಾಯಿಚಿಕ ಶಬ್ದದಲ್ಲಿ ಬೈದ, ಇವ್ರದ್ದು ಬೋಳಿ ಮಕ್ಕಳದ್ದು ಇದೇ ಆಗೋಯ್ತಾ, ಈ ಸೂಳೆ ಮಕ್ಕಳದು ದಿನಂಪೂರ್ತಿ ಇದೇನಾ ಈ ಸೂಳೆ ಮಕ್ಕಳು ಬೋಳಿ ಮಕ್ಕಳದು, ಏನ್ ಹಾಕ್ಬೇಡ 307 ಹಾಕು, ಒಳಗಾಕು, ಈ ಬೋಳಿ ಮಕ್ಕಳು ಕಲಿತಾರೆ, ಈ ಸೂಳೆ ಮಕ್ಕಳು ಅಂತ ಹೇಳ್ಬಿಟ್ಟು ಹವಾಯಿಚಿಕ ಶಬ್ದ ಬಳಸಿ ನಮಗೆ ಹೀನಾಯವಾಗಿ ಇದು ಮಾಡ್ಬಿಟ್ಟು ನಮಗೆ 307 ಹಾಕಿದ್ದು. ಎಷ್ಟು ಜನಕ್ಕೆ? 4 ಜನಕ್ಕೆ. ನಾನು, ನನ್ನ ಹಸ್ಬೆಂಡ್, ನನ್ನ ಮಗ, ನನ್ನ ಅಣ್ಣ. ಮಗ ಪಾಪ ಏನಲ್ಲಿ ಎಲ್ಲಿಂದ ಬಂದಿದ್ದ? ಬೆಂಗಳೂರಿನಿಂದ. ಅವನು IT ಕಂಪ್ನಿಲಿ ಕೆಲಸ ಮಾಡ್ತಿದ್ನಲ್ಲ ಸರ್, ರಜಾ ಇತ್ತಲ್ವಾ 3 ದಿನ, ತೋಟ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಬಂದಿದ್ದವ್ರನ್ನ ಈ ತರ ಮಾಡಿ. ಎಜುಕೇಶನ್ ಮಾಡಿದ್ದ ನಿಮ್ಮ ಮಗ? ಅವನು BCA ಮಾಡಿದ್ದ. ಹೇಗಿದ್ದ ಸ್ಟೂಡೆಂಟ್ ಅವನು. ಅವನಂತ ಮಕ್ಕಳು ನಿಜವಾಗಿ ಅವನಂತ ಒಂದು ಒಳ್ಳೆ ಬ್ರಿಲಿಯಂಟ್ ಹುಡುಗ. ನಂಗೆ ಹೇಳಕ್ಕೂ ಆಗ್ತಾ ಇಲ್ಲ ಸರ್, ಅಂತ ಒಳ್ಳೆ ಹುಡುಗ. ಹೌದು ಸರ್, ಕಣ್ಣಲ್ಲಿ ಕಣ್ಣಿಟ್ಟು ನಾವು ಅಷ್ಟು ಕಷ್ಟದಲ್ಲಿ ನಮ್ಮನೆಯವರು ಡ್ರೈವರ್ ಆಗಿ ಅವ್ರನ್ನ ಮನೇಲಿ ಇರೋ ಸ್ವಲ್ಪ ತೋಟದ ಮೇಂಟೈನ್ ಮಾಡಿಕೊಂಡು ಅವ್ರನ್ನ ಅಷ್ಟು ಕಷ್ಟದಲ್ಲಿ ಬೆಳೆಸಿದ್ದೀವಿ ಸರ್. ನಾನು
ಅಂತ ಚಿನ್ನದಂತ ಹುಡುಗ ಸರ್, ಯಾರ ವಿಷಯಕ್ಕೆ ಹೋಗ್ತಿಲ್ಲ, ಒಂದು ಬ್ಯಾಡ್ ಹ್ಯಾಬಿಟ್ ಇದ್ದಿಲ್ಲ. ತನ್ನ ಕೆಲಸ ಆಯಿತು, ತಾನಾಯಿತು ಸರ್. ಬ್ಯಾಂಗ್ಳೂರ್ಲಿ IT ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ದ. ಬೆಳಗಿಂದ ಒಂದು ಕೆಲಸ ಮಾಡ್ತಿದ್ದ, ಆಮೇಲೆ IT ಅವನಿಗೆ ವರ್ಕ್ ಫ್ರಮ್ ಹೋಮು. 4 ಗಂಟೆಯಿಂದ 2:30 ಗಂಟೆ ಅವನಿಗೆ, ಮಧ್ಯರಾತ್ರಿ 2:30 ಗಂಟೆ. ಶನಿವಾರ ಭಾನುವಾರ ಸಿಕ್ಕಿದ್ರೆ ಅಪ್ಪಂದು ಗಾಡೀಲಿ ಓಬರ್ ಓಡಿಸ್ತಿದ್ದ ಸರ್. ಅಂತ ಒಂದು ಪರ್ಫೆಕ್ಟ್ ಹುಡುಗ. ಯಾರ ವಿಷಯಕ್ಕಾಗಲಿ, ಯಾರ ತಂಟೆಗಾಗಲಿ ಏನಕ್ಕೆ ಹೋಗ್ತಿರ್ಲಿಲ್ಲ ಸರ್ ನನ್ನ ಮಗ. ಅಂತ ಒಂದು ಚಿನ್ನದಂಥ ಮಗ ಸರ್. ಅಂಥವ್ರು ನಾವು ಕರ್ಕೊಂಡೋಗ್ಬಿಡಿ, ಬರೀ ಆಸ್ತಿಗೋಸ್ಕರ ಈ ಥರ ಮಾಡಿಸ್ಬಿಟ್ರಲ್ಲ ಸರ್. ಅವರೆಲ್ಲ ಉದ್ಧಾರ ಆಗ್ತಾರೆ ಅವರೆಲ್ಲ. ಅವ್ರು ಕರ್ಕೊಂಡೋಗಿಲ್ಲ ಸರ್, ನಾವೇ ಕಂಪ್ಲೇಂಟ್ ಕೊಡಿ ಅಂತ ಹೇಳ್ಬಿಟ್ಟು ಒಂದು ಅಪರಿಚಿತ ಪೊಲೀಸು ಫೋನ್ ಮಾಡಿದ್ರು. ಆ ಫೋನ್ ಇದಕ್ಕೆ ಅಂತ ಹೇಳ್ಬಿಟ್ಟು ಅವ್ರು ಹೇಳಿದ್ರು, ಇಬ್ಬರಲ್ಲೊಂದು ತೀರ್ಮಾನ ಮಾಡಿ ಕಳಿಸ್ತಾರೆ, ನೀವು ಹೋಗಿ ಹೇಳಿ ಅಂತ ಹೇಳ್ಬಿಟ್ಟು ಹೋಗಿ ಇದು ಮಾಡ್ಕೊಂಡು ಬಂದ್ಬಿಡಿ ಅಂತ ಹೇಳಿದ್ರು. ಅಲ್ಲಿಂದ ನಾವು 2-2:30 ಗಂಟೆಗೆ ನಾವು ಟೇಷನ್ಗೆ ಹೋಗ್ತೀವಿ. ಟೇಷನ್ಗೆ ಹೋಗಿ ಸುಮಾರು ಹೊತ್ತು ನಮ್ಮದು ಏನಿಲ್ಲ, ನೀವು ಕಂಪ್ಲೇಂಟ್ ಬರ್ಕೊಡಿ, ಅವರು ಬರೀಲಿ ಅಂತ ಹೇಳ್ಬಿಟ್ಟು ಹೇಳಿದ್ರು. ಹಾಗೆ ಬರೆದು ಕಂಪ್ಲೇಂಟ್ ಎಲ್ಲ ಕೊಟ್ಟಾಗೋತ್ತಿಗೆ ಒಂದು 4 ಗಂಟೆ ಆಗಿರ್ಬೋದು ಸರ್. 4 ಗಂಟೆವರೆಗೆ ನಮಗೆ ಏನೂ ಹೇಳಿಲ್ಲ. ನಾವು ಏನೋ ಇದು ತೀರ್ಮಾನ ಮಾಡಿ ಕಳಿಸ್ತಾರೆ ಅಂತ ಹೇಳ್ಬಿಟ್ಟು ನಾವು ಜ್ಞಾನ ಮಾಡ್ದೋ. ಅಷ್ಟೊತ್ತಿಗೆ ಅಷ್ಟಾದರೂ ಆಗಲಿಲ್ಲ. ಒಂದು 6 ಗಂಟೆ 6:30 ಹೊತ್ತಿಗೆ ಸರ್ಕಲ್ ಬರ್ತಾರೆ. ಸರ್ಕಲ್ ಬಂದ್ಬಿಟ್ಟು ಏನು ಬೇರೆ ಏನು ಕೇಳಲ್ಲ, ನಮ್ಮನ್ನ ನೋಡ್ದಂಗೆ ಇವ್ರದ್ದು ಈ ಬೋಳಿ ಮಕ್ಕಳದ್ದು ಏನು ತೀರೋದಿಲ್ಲ, ಈ ಸೂಳೆ ಮಕ್ಕಳಿಗೆ ಒಂದ್ಸಲ ಕೇಸ್ ಹಾಕಿ ಇವ್ರನ್ನ ತಗೊಂಡೋಗಿ ಒಳಗೆ ಜಡಿಬೇಕು, ಆಗಲೇ ಸರಿಯಾಗೋದು ಅಂತ ಹೇಳ್ಬಿಟ್ಟು ಅವ್ರು ಬೇರೆ ಏನು ನಮ್ಮನ್ನ ಏನಾಯಿತು, ಏನು ಕತೆ, ನೀವು ತೋಟದಲ್ಲಿ ಏನು ಗಲಾಟೆ ಆಯಿತು, ಯಾವುದೇ ಒಂದು ವಿಷಯನೂ ಅವರು ಏನು ಕೇಳಲಿಲ್ಲ. ಬಂದಾಗೆ ಅವ್ರು ಸ್ಟೇಷನ್ ಒಳಗೆ ಎಂಟ್ರ್ ಆದಂಗೆ ಸ್ಟಾರ್ಟ್ ಮಾಡಿದ್ದೆ ಬೈಗಳ, ಬೇರೆ ಏನೂ ಇಲ್ಲ. ಇವ್ರು ಯಾಕೆ ಬಂದಿದ್ರು ಏನು ಅಂತ ಹೇಳ್ಬಿಟ್ಟು ಇದೇ ಇಲ್ಲ. ರಿಕ್ವೆಸ್ಟ್ ಮಾಡಿದ್ವು ಸರ್, ನಮ್ಮನ್ನ ಬೇಕಾದ್ರೆ 3 ಜನ ಹಾಕಿ ನಮ್ಮ ಮಗನ ಮಾತ್ರ ಬಿಡಿ ಅಂತೇಳ್ಬಿಟ್ಟು ಅವ್ರು ಕಾಲ್ ಸಮೇತ ಹಿಡಿಲಿಕ್ಕೆ ಹೋಗಿದ್ವಿ. ಅವ್ರು ಯಾವ ಒಂದು ಇದನ್ನು ನಮಗೆ ಇದು ಕೊಡಲಿಲ್ಲ. ಯಾಕೆಂತ ಹೇಳಿದ್ರೆ ನನ್ನ ಮಗ ಒಂದು IT ಕಂಪ್ನಿಲಿ ಕೆಲಸಕ್ಕೆ ಸೇರಿ ಈಗ ಒಂದು 2 ವರ್ಷ ಆಗಿತ್ತು. ನಮ್ಮದು ಎಲ್ಲ ನಮ್ಮನ್ನ ಸಾಕೋದು ಗೀಕೋದು ಎಲ್ಲ ಪೂರ್ತಿ ಅವನ ಕೈಲಿತ್ತು, ಜವಾಬ್ದಾರಿ ಅವನ ಕೈಗೆ ಬಿಟ್ಟಿದ್ದು. ಆದ್ರಿಂದ ನಮಗೆ ಅವನು ಏನಾದ್ರು ಇದಾದ್ರೆ ಕೆಲಸ ಕಳ್ಕೊಂಡ್ರೆ ನಮ್ಮ ಕೈಲಿ ಬೆಂಗಳೂರಲ್ಲಿ ಕೇಸ್ ಆಗಿ ಅವ್ನಿಗೆ ಏನಾರು ಆದರೆ ನೆಕ್ಸ್ಟ್ ಕೆಲಸ ಸಿಕ್ಕಲ್ಲ ಯಾವುದು ಬೇರೆ ಜಾಗದಲ್ಲಿ. ಮತ್ತು ಇನ್ನು ಅವನಿಗೆ ಹೊರಗಡೆ ಹೋಗೋ ಚಾನ್ಸು ಇತ್ತು, ಹೊರ ದೇಶಕ್ಕೆ ವಿದೇಶಕ್ಕೆ ಹೋಗೋಕ್ಕೆ ಒಂದು ಚಾನ್ಸ್ ಇತ್ತು. ಅದು ಒಂದು ಇದಕ್ಕೆ ಇದಾಗ್ತದೆ ಅಂತ ಹೇಳ್ಬಿಟ್ಟು ನಾವು ಅವ್ರ ಹತ್ರ ನಾವು ಅದನ್ನು ಕೇಳಿದ್ವಿ ಸರ್. SI ಹತ್ರ ನಾವು ಅವನಿಗೆ ಹೊರಗಡೆ ಹೋಗ್ಲಿಕ್ಕೆ ಚಾನ್ಸ್ ಉಂಟು, ಗಿಸ್ಪೋರ್ಟಿಗೆಲ್ಲ ನಮಗೆ ಭಾರಿ ಇದಾಗುತ್ತೆ ಸರ್ ಅಂತ. ಅದನ್ನೆಲ್ಲ ನಾನು ನೋಡ್ಕೋತೀನಿ, ಅಂಥದ್ದೇನು ಬರೋಲ್ಲ, ನಾನು ಬರೆದು ಕೊಟ್ಟರೆ ಮಾತ್ರ ಇದಾಗೋದಷ್ಟೇ, ನಾನು ಹಾಗೆ ಬರೆಯೋದಿಲ್ಲ ಏನಿಲ್ಲ ಅಂತ ಹೇಳಿದ್ರು ಸರ್. ಇವರಿಬ್ಬರು ಸೇರಿಕೊಂಡು ಚೇಂಜ್ ಮಾಡಿದ್ರು. ಸಡನ್ನಾಗಿ ನಿಂತ್ಕೊಂಡಿದ್ದ ಗಣೇಶನ್ನ ಮೇಲೆ ಕಣ್ಣಲ್ಲಿ ಸೊನ್ನೆ ಮಾಡಿ ನೀನು ಬ್ಯಾಂಡೇಜ್ ಮಾಡಿಸ್ಕೊಬಾ ಅಂತ ಹೇಳ್ಬಿಟ್ಟು ಕೈಲಲ್ಲೇ ಹೇಳೋದು ನನಗೆ ಕಾಣ್ತಾ ಇತ್ತು. ಅಲ್ಲಿಂದ ಒಂದು ಅರ್ಧ ಗಂಟೆಯಲ್ಲಿ ಸುಮ್ಮನಾದರೂ ಒಂದು ಗಣೇಶ ಒಂದು ಕೈಗೆ ಒಂದು ಬ್ಯಾಂಡೇಜ್ ಸುತ್ಕೊಂಡ್ಬಂದು ಲಾಸ್ಟಿಗೆ ಇವನು ಒಂದೇ ಮಾತು, ಲಾಸ್ಟಿಗೆ ಇವ್ರನ್ನ ಒಳಗೆ ಕಳಿಸ್ಬಿಡ್ಬೇಕು ಅಂತ ಹೇಳ್ಬಿಟ್ಟು ಇವ್ರು ಒಳಗೆ ಹೋಗ್ಬಿಟ್ಟು ಮಾತಾಡಿದ್ಮೇಲೆ ನಮ್ಮನ್ನ ಒಂದು ಹೊರಗಡೆಗೆ ಹೋಗ್ತೀವಿ, ಒಂದು ರಿಸರ್ಚ್ಗೆ ಹೋಗ್ತೀವಿ ಅಂತ ಹೇಳಿದ್ರೆ 2 ಪೊಲೀಸ್ ಬಿಡ್ತಾ ಇದ್ರು ನಮ್ಮ ಜೊತೆಗೆ. ಸ್ಟೇಷನ್ ನಡೀತಾ ಇದ್ವಿ. ನಾನು, ನನ್ನ ಹೆಂಡತಿ ಮತ್ತೆ ನನ್ನ ಮಗ, ನನ್ನ ಭಾವ ಜಗದೀಶ್, 4 ಜನ ಇತ್ತು. ಅವತ್ತು ಅರೆಸ್ಟ್ ನಾವು ಅಲ್ಲಿ ಒಳಗೆ ಕೂತ ಮೇಲೆ ಅಲ್ಲೇ FIR ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. 2 ಗಂಟೆಗೆ ಹೋದವ್ರು, 2:30ಗೆ ಹೋದವ್ರು, 10:30 ಆಗಿತ್ತು ಕಾಣ್ತದೆ ರಾತ್ರಿ. ಅಲ್ಲಿಂದ ಈ ಗಾಡಿ ತರಿಸ್ಬಿಟ್ಟು ಗಾಡೀಲಿ ಒಂದು ಗಾಡಿ ಬಾಡಿಗೆ ಗಾಡಿ ಏನೋ ಸರ್ ಕಾಣ್ತದೆ, ಒಂದು ಗಾಡಿ ಅವ್ರ ಪೊಲೀಸ್ ಜೀಪ್ ಇತ್ತು. ಆ ಗಾಡೀಲಿ ತಗೊಂಡೋಗಿ ಪೊನ್ನಂಪೇಟೆ ಗಂಟ ಇದು ಮಾಡಿ, ಪೊನ್ನಂಪೇಟೆಯಿಂದ ನಮ್ಮ ಲಾಯರು ಬಂದಿದ್ರು. ನಮ್ಮ ಲಾಯರು ಬೇಲ ಇದಕ್ಕೆ ಅಂತ ಹೇಳ್ಬಿಟ್ಟು ಏನೋ ಪೇಪರ್ ಎಲ್ಲ ಕೊಟ್ಟರು. ನಮಗೆ ಅವತ್ತು ಸಾಯಂಕಾಲ ಊಟ ಸಮೇತ ಇರಲಿಲ್ಲ, ಏನಿಲ್ಲ. ನಾವು ಮಧ್ಯಾಹ್ನ ಊಟ ಮಾಡಿಲ್ಲ, ಯಾಕೆಂತ ಹೇಳಿದ್ರೆ ಅಷ್ಟೊತ್ತಿಗೆ ನಡೆದಿದ್ದು ಕತೆ ಎಲ್ಲ ಆಗ್ಬಿಟ್ಟು ಆಗೋತ್ತಿಗೆ ನಾವು ಮಧ್ಯಾಹ್ನ ಊಟಕ್ಕೆ ಬಂದಿಲ್ಲ. ಸಾಯಂಕಾಲ ನಮಗೆ ಊಟ ಇಲ್ಲ. 3:30 ಗಂಟೆಗೆ ಜೈಲಿಗೆ ತಗೊಂಡೋಗ್ಬಿಟ್ರು ನಮ್ಮದು ಸರ್, ಮಧ್ಯರಾತ್ರಿ. ಮಾರನೇ ದಿವಸ ಬೆಳಿಗ್ಗೆ, ಮಂಗಳವಾರ ಸಾಯಂಕಾಲ ನಾವು ಕಂಪ್ಲೇಂಟ್ ಕೊಟ್ಟಿರೋ, ಮಂಗಳವಾರ, ಬುಧವಾರ ಬೆಳಗಿನ ಜಾವ 3:15 ಗಂಟೆಗೆ ನಮ್ಮ ಜೈಲಿಗೆ ಹಾಕಿದ್ರು. 4 ಜನನ ಜೈಲಿಗೆ ಹಾಕುವಂಥದ್ದು. ಯಾರಿಗೂ ಒಂದು ಗಾಯನೂ ಆಗಿಲ್ಲ ಸರ್. ಅವನಿಗೆ ನಾವು ನೀನು ಇಲ್ಲಿಗೆ ಬರಬೇಡ, ನಿನಗೆ ಏನಿದ್ರು ಕೋರ್ಟ್ ತೀರ್ಮಾನ ಮಾಡಿಕೊಂಡು ಕೋರ್ಟ್ಲಿ ಏನು ಬರ್ತದೆ ಅದ್ರ ಲೆಕ್ಕದಲ್ಲಿ ಬಂದ್ಕೊಂತ ಬಗೆ ಇರ್ತದೆ ಅಷ್ಟೇ ಮಾತಾಡಿದ್ದು. ಇದಾದ್ಮೇಲೆ ಮುಂದೆ ಆಯ್ತು, ನೆಕ್ಸ್ಟ್ ನೀವು ಜೈಲಿಗೆ ಹೋಗ್ತೀರಿ. ಜೈಲಿಗೆ ಹೋದ ನಂತರ ಏನಾಗುತ್ತೆ ಮುಂದಿನ ದಿವಸದಲ್ಲಿ? ಯಾಕೆ ನಿಮ್ಮ ಮಗ ಮರ್ಡರ್ ಆಗ್ತಾರೆ? ಅದು ಜೈಲಿಗೆ ಹೋಗ್ದೋ ಸರ್, ಹೋಗುವಾಗ ಅಲ್ಲಿ ಫೋಟೋ ಎಲ್ಲ ತೆಗಿತಾರೆ ನಮ್ಗೆ ಜೈಲೊಳಗೆ. ಅವಾಗ ಎಲ್ಲರನ್ನು ಫೋಟೋ ತೆಗಿಯಕ್ಕೆ ಕರ್ಕೊಂಡು ಹೋದ್ರು. ಬೆಳಿಗ್ಗೆ ನೆಕ್ಸ್ಟ್ ಡೇ ನಮ್ಮನ್ನೆಲ್ಲ ಫೋಟೋಗ್ರಾಫಿ ಕರ್ಕೊಂಡು ಹೋಗ್ತಾರೆ ಒಳಗೆ, ಅಲ್ಲಿ ಜೈಲೊಳಗೆ. ಇವ್ರು 3 ಜನ ಅಲ್ಲೇ ಇರ್ತಾರೆ, ಗಂಡಸರು ವಾರ್ಡಲ್ಲಿ, ನಾನು ಲೇಡಿ ವಾರ್ಡಲ್ಲಿ ಇರೋದು. ನನ್ನ ಕರೀತಾರೆ, ಕರ್ಕೊಂಡು ಒಳಗೆ ಹೋಗ್ತಾರೆ. ಹೊರಗೆ ಹೋಗು ಅಲ್ಲಿ ಅದೇ ಜೈಲರ್ಗಳು ಫಸ್ಟ್ ಒಬ್ರು ಜೈಲರ್ ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾರೆ. ಫಸ್ಟ್ ಜೈಲರ್ನ ಅವ್ರನ್ನ ಕೇಳಿದ್ರು, ಏನು ಕೇಸು ಏನು ಅಂತ. ಹಿಂಗೆ ಆಗಿದ್ದೆ, ಹೌದಾ, ನಿಮಗೆಲ್ಲ ಬೇಗ ಬೇಲ್ ಸಿಗ್ತದೆ, ಇದೇನು ದೊಡ್ಡ ಇದಲ್ಲ ಅಂತ ಅಷ್ಟೇ ಜೈಲರ್ ಮಾತಾಡಿದ್ರು. ಇದಿಲ್ಲ. ಮತ್ತೆ ಇನ್ನೊಂದು ಕೌಂಟ್ರಿಗೆ ಕರ್ಕೊಂಡು ಹೋಗಿದ್ರು. ಇನ್ನೊಂದು ಕೌಂಟ್ರಲ್ಲಿ 2 SI ಥರ ಇದ್ರು.
ಇಬ್ಬರು SI ಈ ಥರ ಇದ್ದರು ಅಲ್ಲಿ ಜೈಲಿ. ಆಗ ಅವರು ಕೇಳಿದ್ರು, ಏನು ಕೇಸ್ ನಿಮ್ಮದು ಅಂತ. ಈ ಥರದ್ದು ಕೇಸು ಹಿಂಗೆ ವಾರ್ದಾಟ ಆಗಿದೆ. ಯಾರು ಅಂತ. ಗಣೇಶ ಅಂತ. ಅವನ ಮೇಲೆ FIR ಆಗಿತ್ತು 2. ಅವನು ಬಂದಿದ್ದ FIR ಆಗಿ ಅವನು ಹೋಗಿದ್ದಾನೆ ಜೈಲಿಗೆ. ನೀವು ಹೋಗಿದ್ದು ಫಸ್ಟ್ ಟೈಮ್ ಜೈಲು? ಹೌದು, ಫಸ್ಟ್ ಟೈಮ್ ಜೈಲು. ನಮ್ಗೆ ಜೈಲು ಬಗ್ಗೆ ಏನೂ ಗೊತ್ತಿಲ್ಲ. ಅವನು ಹೋಗಿ ಬಂದಿದ್ದಾನೆ 2 ಸಲ. ಅದು ಇದೆ, ಒಂದ್ಸಲಿ ನಮ್ಮನೆ ಸುಟ್ಟಿದ್ದಾನೆ, 2ನೇ ಸಲ ನಮ್ಮನ್ನ ಕೊಲ್ಲಕ್ಕೆ ಬಂದಿದ್ದಾನೆ. ಅದರಿಂದ ಹೋಗಿದ್ದಾನೆ ಅವನು ಜೈಲಿಗೆ. ಅಲ್ಲಿ ಅಣ್ಣನ ಜೊತೆ ಮಾತುಕತೆ ಎಲ್ಲ ನಡೆಸಿದ್ದಾನೆ. ಈಗ ಅವ್ರ ಅಣ್ಣ ಜೈಲಲ್ಲೇ ಇದ್ದ. ಆಗ ಆ ವಿಷಯ ನಮ್ಗೆ ಗೊತ್ತಾಗಿದ್ದು ಜೈಲರಿಂದ. ಏನಂತ ಗೊತ್ತಾಯ್ತು? ಅವರು ಜೈಲರ್ ಹೇಳಿದ್ರು, ನಿಮ್ದೇನು ಕೇಸು ಅಂತ ನಮ್ಮನ್ನ ಕೇಳಿದ್ರು. ನಾವು ಹಿಂಗೆ ಅದಕ್ಕೆ ಆಸ್ತಿದು ಈ ಥರ ಗಲಾಟೆ ಆಗಿದ್ದು, ಈ ಥರ ಯಾವ ಆಸ್ತಿ ಅಂತ. ಟಿ ಶೆಟ್ಟಿಗೇರಿ ಅಂತ ಹೇಳುವಾಗ ಗೊತ್ತಾಯ್ತು ಅವರಿಗೆ. ಅದೇ ಸರ್, ಅದ್ರದ್ದೇ ವಿಷಯ ಅಲ್ವಾ ಇದು. ಹಾಗೆ ಕರ್ಕೊಂಡು ಫೋಟೋ ಎಲ್ಲ ತೆಗಿತಾರಲ್ಲ, ಅವಾಗ ಇವ್ರು ಈ ಥರ, ಓ ಆ ಕೇಸ ನಿಮ್ಮದು, ಅದೇ ಜಾಗದು ಟಿ ಶೆಟ್ಟಿಗೇರಿ ಅನ್ನೋತ್ತಿಗೆ ಅವ್ರಿಗೆ ಗೊತ್ತಾಗಿದೆ. ಯಾಕೆ ಎಲ್ಲ ಇನ್ವೆಸ್ಟಿಗೇಷನ್ ಮಾಡಿದ್ರಲ್ಲ, ಇವನು 2 FIR ಹಾಕಿ ಪುನಃ ತಮ್ಮನೂ ಹೋಗಿದ್ನಲ್ಲ, ಓ ಆ ವಿಷಯನ, ಅದೇನಕ್ಕೆ ಹಿಂಗಾಯಿತು ನಿಮ್ಮದು, ಯಾಕೆ ಅದನ್ನು ಹಿಂಗೆ ಸಾಲ್ವ್ ಮಾಡ್ಕೊಳಕ್ಕಾಗಲ್ಲ, ಅವನು ಇಲ್ಲೇ ಇದ್ದಾನೆ ಅಂತ ಅವರು ಹೇಳಿದ್ದು ಸರ್ ನಮಗೆ. ಆವಾಗ ಗೊತ್ತಾಗಿದ್ದು ನಮಗೆ, ಓ ಅವನು ಇಲ್ಲಿದ್ದಾನೆ ಅಂತ. ಅಷ್ಟ ಗಂಟೆ ನಮ್ಗೆ ಗೊತ್ತಿರ್ಲಿಲ್ಲ ಅವನು ಅಲ್ಲಿದ್ದ ಅಂತ ಗೊತ್ತಿಲ್ಲ. ಅವಾಗಲೂ ಅವ್ರು ಮಾತಾಡುವಾಗ ಆಗ ಅವರೇ ಹೇಳಿದ್ರು ಜೈಲರ್ಗಳು, ಇದನ್ನೆಲ್ಲ ನೀವು ಯಾಕೆ ಈ ಸಣ್ಣ ಪುಟ್ಟಕ್ಕೆ ಯಾಕೆ ಹಿಂಗೆ ಬಂದ್ರಿ, ಏನಕ್ಕೆ ಅಂತ ಬಂದ್ರಿ, ಅಲ್ಲೇ ಸಾಲ್ವ್ ಮಾಡ್ಕೊಳ್ಳೋದು ತಾನೆ ಅಂತ ಅವರೇ ಕೇಳಿದ್ದಾರೆ ಸರ್. ಜೈಲರೇ ಕೇಳಿದ್ದಾರೆ ನಮಗೆ. ಅಷ್ಟೊತ್ತಿಗೆ ಇದನ್ನೆಲ್ಲ ಅಲ್ಲಿ ದೊಡ್ಡವ್ರನ್ನ ಕೂರಿಸ್ಕೊಂಡು, ಈ ಸಣ್ಣದ ಮ್ಯಾಟ್ರನ್ನ ಅಲ್ಲೇ ದೊಡ್ಡವ್ರು, ಅದೇ ಊರವ್ರನ್ನೆಲ್ಲ ಕೂರಿಸ್ಕೊಂಡು ತೀರ್ಮಾನ ಮಾಡ್ಕೊಬರ್ತಾರೆ. ಅವರಿಂದ ಯಾಕೆ ಸುಮ್ಮನೆ ಈ ಥರ ಮಾಡ್ತೀರಾ ಅಂತ ಕೇಳಿದ್ದಾರೆ. ಆಗ ನಾನು ಆಗ ಹೌದು ಸರ್ ಮಾಡ್ಕೊಳ್ತೀವಿ ಹೋದ್ಮೇಲೆ ಅಂತ ಹೇಳ್ಬಿಟ್ಟು, ಆಗ ನಾನು ಕೇಳ್ಕೊಂಡಿದ್ದೀನಿ ಸರ್, ನನ್ನ ಮಗ ಇದ್ದಾನೆ, ಕೊಲೆಗಡ್ಕನೂ ಇಲ್ಲೇ ಇದ್ದಾನಲ್ವಾ, ನಮ್ಗೆ ಗೊತ್ತಿತ್ತಿಲ್ಲ ಸರ್, ಅವನ್ನ ನೋಡ್ಕೊಳ್ಳಿ ಒಂಚೂರು ನನ್ನ ಮಗನ ಅಂತ ಹೇಳಿದ್ದೀನಿ ನಾನು. ಇದ್ದಾನೆ ಅಂತ ಅವರೇ ಹೇಳಿದ್ದಲ್ಲಿ ಜೈಲರ್ಗಳು ನಮ್ಗೆ ಹೋದ್ಮೇಲೆ ಗೊತ್ತಾಗಿತ್ತು. ಜೈಲರ್ಗಳು ಹಾಗೆ ಹೇಳಿದ್ಮೇಲೆ ಜೈಲರ್ ಹೇಳಿದ್ದಾರೆ ಅವನ್ನ ಬಿಡೋತ್ತಿಗೆ ನಿಮ್ಮನ್ನ ಬಿಡಲ್ಲ, ನಿಮ್ಮನ್ನ ಬಿಡೋತ್ತಿಗೆ ಅವನ್ನ ಹೊರಗಡೆ ಬಿಡಲ್ಲ, ಆ ಸೆಲ್ ಅವನು ಕ್ಲೋಸ್ ಆಗಿರ್ತಾನೆ, ಅವನ್ನ ಓಪನ್ ಮಾಡಿ ಬಿಡೋತ್ತಿಗೆ ನಿಮ್ಮ ಸೆಲ್ ಒಳಗೆ ನೀವು ಇರ್ತೀರಾ. ನಿಮ್ಗೆ ಯಾವ ರಿಕ್ವೆಸ್ಟ್ ಮಾಡಿದ್ವಿ, ಅವನಿಂದ ನಮಗೆ ಯಾವ ತೊಂದರೆ ಆಗ್ಬಾರ್ದು ಅಂತ ಬಿಟ್ಟು ನಾವು ರಿಕ್ವೆಸ್ಟ್ ಮಾಡಿದೀವಿ ಹೋಗಿದಂಗೆ ಸರ್. ಬ್ಯಾರಕಿಗೆ, ಲೇಡೀಸ್ ಬ್ಯಾರಕ್ಲಿ ಅಲ್ಲಿ ಇರ್ತೀನಿ, ಆ ವಿಷಯ ಅಲ್ಲಿ ಇರ್ತೀನಿ. ನಾನು ಎಷ್ಟು ದಿನ ಇದ್ನೋ, ಫಸ್ಟ್ ಓದಲಿಂದ ನನ್ನ ಬಿಡಕ್ಕಿಲ್ಲ, ಇವ್ರನ್ನ ನೋಡಕ್ಕೆ ಬಿಡಲ್ಲ, ಗಂಡಸರು ಮಗದನ್ನೆಲ್ಲ ನೋಡಕ್ಕೆ ಬಿಡಲ್ಲ. ಅಲ್ಲಿ ಹೆಂಗಸು ಕೌಂಟ್ರೆ ಬೇರೆ, ಗಂಡಸರದೇ ಬೇರೆ. ಅಲ್ಲಿ ಬಂದಿರೋ ಪ್ರತಿ ಲೇಡಿ ಪೊಲೀಸಿಗೂ ಹೇಳಿದ್ದೀನಿ ಸರ್, ನನ್ನ ಮಗ ಇದ್ದಾನೆ, ಸ್ವಲ್ಪ ನೋಡ್ಕೊಳ್ಳಿ ಅಂತ. ನಾನೇ ಬಲವಂತವಾಗಿ, ಅವನು ಕೊಲೆಗಡ್ಕೂ ಅಲ್ಲೇ ಇದ್ದಾನಂತೆ, ನನ್ನ ಮಗನ ಒಂಚೂರು ನೋಡ್ಕೊಳ್ಳಿ ಅಂತ ಹೇಳಿದ್ದೀನಿ ಸರ್. 16 ಕಂಪ್ಲೇಂಟು ನಾನು ಪೊಲೀಸ್ ಸ್ಟೇಷನ್ಗೆ ಕೊಟ್ಟಿದ್ದೀನಿ. ಇದಾಗಕ್ಕಿಂತ ಇನ್ಸಿಡೆಂಟ್ಗಿಂತ ಮುಂಚೆ ಇದೇ ನಡೀತು. 16 ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಒಂದು ಕಂಪ್ಲೇಂಟಿಗಾದರೂ ಅವ್ರು ರೆಸ್ಪಾಂಡ್ ಮಾಡಿದರೆ ಈ ಪರಿಸ್ಥಿತಿ ಬರ್ತಿತ್ತ ಸರ್. ನನ್ನ ಮಗನ ಕೊಲೆ ನಾವು ಹೋಗಿದ್ದು ಬುಧವಾರ ಬೆಳಿಗ್ಗೆ, 6 ದಿನ ಆಗಿತ್ತು ಸರ್. ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ, 6ನೇ ದಿನಕ್ಕೆ ಸೋಮವಾರ ಟ್ರೈ ಮಾಡಿದ್ದೀವಿ. ಅವತ್ತು ಜಡ್ಜಿಗೆ 1 ತಿಂಗಳು ರಜಾ ಅಲ್ಲ ಸರ್, ಮೇಟ್ ತಿಂಗಳು 1 ದಿನ ಇಡೀ ರಜಾ ಅಲ್ವಾ, ಕೋರ್ಟ್ ರಜೆ ಇತ್ತು, ಜಡ್ಜಿಗೆ ರಜೆ ಇತ್ತು 1 ತಿಂಗಳು ಅಂತ. ಅದು ಅಷ್ಟು ದಿನ ಬೇಲ್ ಆಗಿತ್ತಿಲ್ಲ. ಸೋಮವಾರ ಆಗ್ಬೇಕಾಗಿತ್ತು ಬೇಲ್, ಬೇಲ್ ಆಗಿತ್ತು, ಬೆಳಿಗ್ಗೆ ಆಗಿದ್ದು ಸೋಮವಾರ ಬೆಳಿಗ್ಗೆ. ಗೊತ್ತಿದ್ದೇನೋ, ಇವತ್ತು ನಾಳೆ ಬೇಲ್ ಆಗುತ್ತೆ ಅಂತ ಅವ್ರಿಗೆ ಗೊತ್ತಿರ್ಬೋದು. ಮಗ ಚೆನ್ನಾಗಿದ್ದ, ಯಾವುದು ತೊಂದರೆ ಇಲ್ಲ, ನಮ್ಮ ಜೊತೆನೆ ಮಲಗಿದ್ದಾನೆ, ಆರಾಮ್ಸೆ ಇದ್ದ, ಎಲ್ಲ ಚೆನ್ನಾಗಿದ್ಬಿಟ್ಟು ಚೆನ್ನಾಗಿ ಬೆಳಿಗ್ಗೆ ಎದ್ದುಬಿಟ್ಟು ಅನುಕೂಲಗಳು ಹೇಳೋಷ್ಟು ಸ್ಥಿತಿ ಮಟ್ಟಕ್ಕೆ ಏನೂ ಇಲ್ಲ. ಅದರಲ್ಲಿ ಅಂತ ಹೇಳಿದ್ರೆ ನಮಗೆ ಬೇಲಾಗಕ್ಕಂಟ ಒಂದು 5-6 ದಿನಕ್ಕೆ ಅಂತ ಹೇಳೋದಕ್ಕೆ ನಾವು ಇನ್ನೇನು 5-6 ದಿವಸದಲ್ಲಿ ಹೋಗ್ತೀವಿ. ಇನ್ನು ಆವತ್ತಿಗೆ ನಾವೊಂದು 5-6ನೇ ದಿವಸ ಕಳೆದಿತ್ತು. ಹೇಗಿದ್ರು ಇವತ್ತು ಸಾಯಂಕಾಲ ತಪ್ಪಿದ್ರೆ ಮಂಗಳವಾರ ಬೆಳಿಗ್ಗೆ ನಾವು ರಿಲೀಸ್ ಆಗ್ತೀವಿ ಅಂತ ಬಿಟ್ಟು ನಾವು ಭರವಸೆ ಇಟ್ಕೊಂಡಿದ್ದೆವು ಸರ್. ಈ ಮಗನ ಕಳ್ಕೊತೀನಿ ಅಂತ ಬಿಟ್ಟು ನನ್ನ ಯಾವ ಇದರಲ್ಲೂ ಜ್ಞಾನ ಮಾಡಿತ್ತಿಲ್ಲ. ಬೇರೆ ಇದರಲ್ಲಿ ನಮ್ಮ ಸೆಲ್ಲಲ್ಲೇ ಮನಗಿದ್ದು, ಮಡಿಕೇರಿ ಕೊಡಂಜಿಯಲ್ಲಿ ಸೆಲ್ ನಂಬರ್ 8ರಲ್ಲಿ ಮನಗಿದ್ದು ನಾವು. ಹಿಂದಿನ ಜನ ಅಂತ ಹೇಳಿದ್ರೆ ಮಗನಿಗೆ ಟೋಟಲ್ ಆಗಿ ಇದಾಗ್ತಾ ಇದ್ದಿದ್ದು ಅಂತ ಹೇಳಿದ್ರೆ ನಾವು ಇಲ್ಲಿಂದ ಒಂದು ಆದಷ್ಟು ಬೇಗ ಹೊರಗಡೆಗೆ ಹೋಗ್ಬೇಕು ಡ್ಯಾಡಿ, ಹೋಗಿ ನನಗೆ ಡ್ಯೂಟಿಗೆ ಹೋಗ್ಬೇಕು, ಪುನಃ ರಜೆ ತೆಗಿಲಿಕ್ಕೆ ಆಗಲ್ಲ, ಅಷ್ಟೇನೆ ಹೇಳ್ತಾ ಇದ್ದಿದ್ದು, ಬೇರೆ ಇನ್ನೇನೈತಿಲ್ಲ. ಅವನಿಗೆ ಆಸ್ತಿ ತಗೊಂಡು ಏನ್ ಮಾಡ್ತಾನೆ, ಅವನಿಗೆ ಒಳ್ಳೆ ಸಂಬಳ ಇರುತ್ತೆ. ಅವನಿಗೆ ಅಂತ ಕೊಡಗು ಅಂತ ಹೇಳಿದ್ರೆ ಒಂದು ಖುಷಿ ಇದ್ದ ಜಾಗ, ನಾವು ಹುಟ್ಟಿದ ಜಾಗ, ಅಲ್ಲಿ ಒಂದು ಸ್ವಲ್ಪ ಬೇಕು ಜಾಗ ನಮ್ಗೆ ಇದ್ಕೊಳ್ಳಿ, ಅಪ್ಪನ ಜಾಗ ನಾನು ಮೇಂಟೈನ್ ಮಾಡ್ಕೊಂಡು ಹೋಗ್ತೀನಿ ಅಂತ ಬಿಟ್ಟು ಅದೊಂದು ಆಸೆ. ಯಾಕೆಂದ್ರೆ ಹುಟ್ಟಿ ಬೆಳೆದಿದ್ದು ಅವನು ಅಲ್ಲೇ ಓದಿದ್ದು, ಸಿಟಿಗೇರ್ಲಿ ಇಂಗ್ಲೀಷ್ ಮೀಡಿಯಂಲಿ ಓದಿಸಿದ್ದು. ಅದರಿಂದ ನೀನು ಕಷ್ಟಪಟ್ಟು ಓದಿಸಿದ್ಯಾ ಡ್ಯಾಡಿ, ಅದಕ್ಕಾಗಿ ನಮಗೆ ಅಲ್ಲಿ ಒಂದು ಸ್ವಲ್ಪ ಬೇಕು. ನಾವು ಬೆಂಗಳೂರಲ್ಲಿದ್ದರೂ ಹೋಗಿ ಬರಲಿಕ್ಕೆ ಅಲ್ಲಿ ಒಂದು ಮನೆ ಇದು ಮಾಡಿಕೊಂಡು ಇದ್ಕೊಳ್ಳುವ ಅಂತ ಬಿಟ್ಟಿದ್ದ. ನೀವೇನು ಕೆಲಸ ಮಾಡ್ತೀರಾ? ನಾನು ಡ್ರೈವರ್ ಕೆಲಸ ಮಾಡ್ತೀನಿ. ನೀವು ಆ ಕಷ್ಟದಲ್ಲೂ ನೀವು ಓದಿಸಿದ್ರಾ? ಹೌದು ಸರ್.
ನಾನು ಇಲ್ಲಿ ಅಂತ ಇಲ್ಲ, ಸುಮಾರು ಇವ್ರನ್ನ ಬಿಟ್ಟು ಊರಿಂದ ಊರಿಗೆ ಹೋಗಿ ಮಂಗಳೂರಲ್ಲಿ ಅಲ್ಲಿ ಇಲ್ಲಿ ಅಂತ ಬಿಟ್ಟು ಡ್ರೈವಿಂಗ್ ಕೆಲಸ ಮಾಡಿದ್ದೀನಿ. ಖುಷಿ ಅಂತ ಹೇಳಿದ್ರೆ ಜೈಲಿನ ಅಂತ ಖುಷಿ ಏನಿಲ್ಲ, ಆದರೂ ಅವನಿಗೆ ಮೇಯ್ನ್ ಇದಿದೆ, ನಾವು ಜೈಲಿಂದ ಹೊರಗಡೆ ಹೋಗ್ಬೇಕು 4 ಜನ ಹೋಗ್ಬಿಟ್ಟು ಡೈರೆಕ್ಟ್ ನಾವು ಬೆಂಗಳೂರಿಗೆ ಹೋಗ್ಬಿಡುವ. ಇನ್ನು ಏನಿದ್ರು ಅವನು ತೋಟದಲ್ಲಿ ಕೆಲಸ ಮಾಡ್ತಾ ಇದ್ದಾನೆ, ಇನ್ನು ಬೆಂಗಳೂರಲ್ಲೇ ಇದ್ಬಿಟ್ಟು ನೋಡ್ಕೊಳ್ಳೋಣ ಅಷ್ಟೇ, ಬೇಡ ಇನ್ನು ಇಲ್ಲಿಗೆ ಬಂದರೆ ಗಲಾಟೆಗಳು ಬೇಡ. ಆಗ ನಾನು ಮಗನಿಗೆ ನಾನೇ ಹೇಳಿದ್ದೆ, ಇನ್ನು ನಿನ್ನ ಕರ್ಕೊಂಬರೋದು ಇಲ್ಲ ಮಗನೇ, ನಾನು ಏನು ಬರೋದಿದ್ರು ನಾನು ಬಂದ್ಬಿಟ್ಟು ನಾವು ಒಂದು 2 ದಿವಸ ಕೊಡಗಲಿದ್ಬಿಟ್ಟು ಗೋಣಿಗಪ್ಪಲ್ಲಿ ಇದ್ಬಿಟ್ಟು ಅವ್ರು ಏನು ಇದು ಮಾಡ್ತಾರೆ ತೋಟ ನೋಡ್ಕೊಂಡು ಹಂಗೆ ಬಂದ್ಬಿಡ್ತೀನಿ ಅಷ್ಟೇ, ನಿಮ್ಮನ್ನ ಇನ್ನು ಕರ್ಕೊಬರೋದಿಲ್ಲ ಅಂತ ಹೇಳಿದೆ. ಯಾಕೆಂತ ಹೇಳಿದ್ರೆ ನಾನು ಫಸ್ಟ್ ಟೈಮು ನನ್ನ ಜೊತೆಯಲ್ಲೇ ಮಗನ ಜೈಲಿಗೆ ಕರ್ಕೊಂಡು ಹೋಗಿದ್ದು, ಯಾವ ತಂದೆ ಕರ್ಕೊಂಡು ಹೋಗೋಕ್ಕೂ ಇಷ್ಟಪಡೋದಿಲ್ವೋ ಗೊತ್ತಿಲ್ಲ, ಆದರೆ ನನಗಂತೂ ಅಷ್ಟು ದುಃಖ ಆಗಿದೆ. ನನ್ನ ಮಗ ಜೈಲಿಗೆ ಕರ್ಕೊಂಡು ಹೋಗ್ತಾ ಇದ್ದಿದ್ದು ಅದರ ಮಾತ್ರ ನನಗೆ ಸಹಿಸ್ಕೊಳ್ಳಿಕ್ಕೆ ಆಗಿಲ್ಲ. ಇವನು ಮರ್ಡರ್ ಆಗಿದ್ದಲ್ಲ, ಜೊತೆಲಿ ಎಂಟ್ರ್ ಆಗಿದ್ದು, ಅಪ್ಪ ಮಗ ತಾಯಿ ಜೊತೆಲಿ ಜೈಲಿಗೆ ಹೋಗಿದ್ದು, ಮತ್ತು ನೆಕ್ಸ್ಟ್ ಮಗ ಮರ್ಡರ್ ಆಗಿ ಮಗನ ಒಂದು ಇದನ್ನ ಅಂತ್ಯಕ್ರಿಯೆ ಮುಗಿಸಿ ಪುನಃ ತಂದೆ ತಾಯಿ ಭಾವ ಪುನಃ ಜೈಲಿಗೆ ಹೋಗಿ ರಿಲೀಸ್ ಆಗಿ ಬಂದಿದ್ದು ಇತಿಹಾಸದಲ್ಲೇ ಇಲ್ಲ ಕಾಣ್ತದೆ. ಅಂತ ಒಂದು ಘಟನೆ ಇನ್ನು ಯಾವ ಇವ್ರಿಗೂ ಆಗೋದು ಬೇಡ ಅಂತ ಹೇಳ್ಬಿಟ್ಟು ನಾನು ಕೇಳ್ಕೊತೀನಿ. ರವಿ ಮಗ ಆಗ್ಬೇಕು, ಹೇಮಂತ್ ಮಗ ಆಗ್ಬೇಕು. ನನ್ನ ಹೆಸರು ಇಂದಿರಾ ಅಂತ. ಹೇಮಂತ್ ಮೃತಪಟ್ಟ ಮಗನ ತಾಯಿ.